ಪ್ರಿಯರೇ, ವಿಜಯ್ಸ್ ಇಂಗ್ಲಿಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಬಹಳಷ್ಟು ಜನ ತುಂಬ ಇಂಟ್ರೆಸ್ಟ್ ತಗೊಂಡು ಕಲಿತಾ ಇದ್ದೀರಾ, ತುಂಬ ಸಂತೋಷ. ಧಾರಾಳ ಮನಸ್ಸಿನಿಂದ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಟೀಚರ್ಸ್ಗೆ ಈ ವಿಡಿಯೋಗಳು ತುಂಬ ಉಪಯುಕ್ತ ಆಗಿವೆ. ನಿಮಗೆ ಯಾರಾದರೂ ಗೊತ್ತಿದ್ರೆ ಅವ್ರಿಗೆ ಇದನ್ನ ಕಳಿಸ್ಕೊಡಿ. ಈ ಅಕ್ಷರಕ್ಕೆ ಕೆಲವು ಕಡೆ ಇ ಮತ್ತು ಕೆಲವು ಕಡೆ ಐ ಅಂತ ಉಚ್ಚಾರ ಆಗುತ್ತೆ ಅಂತ ಹೇಳಿದ್ದೆ. ಈಗ ಇದರಲ್ಲಿ ಹೊಸದೊಂದು ಕಲಿತೀರಿ ನೀವು. ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲದೂ ಕಲಿತಾದ ಮೇಲೆ ಇನ್ನು ಉಳಿದ ಕಡೆ ಎಲ್ಲೆಲ್ಲಿ ಬರುತ್ತೋ ಈ ಅಕ್ಷರ ಅಲ್ಲಿ ಸುಮಾರಾಗಿ ಇ ಅಂತಾನೆ ಉಚ್ಚಾರ ಆಗುತ್ತೆ. ಮೊದಲು 2 ಅಥವಾ 3 ಸಲ ಚೆನ್ನಾಗಿ ನೋಡಿ, ಆಮೇಲೆ ನೀವು ಓದಲಿಕ್ಕೆ ಪ್ರಯತ್ನ ಮಾಡಿ. ನೀವು ಮಕ್ಕಳಿಗೆ ಕಲಿಸ್ತಾ ಇದ್ರೆ ಅವರು ಹೇಗೆ ಕಲಿಯುತ್ತಾ ಇದ್ದಾರೆ ಅಂತ ಕಾಮೆಂಟಲ್ಲಿ ಹೇಳಿ. ಐಸ್, iceberg, icon, idea, idle, idle, ideal, identify, identity, identical, iodine, iodide, ion, iora, iota, iron, ironical, isle, island, isomer, isotope, item, isolation, ivory. This is B. This is by. Die, lie, pie, tie. Bite, bile, file, mine, time, wire. ಇದನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಕಲಿಸಿದ್ದೀನಿ. ಶಬ್ದದ 2ನೇ ಸ್ಥಾನದಲ್ಲಿ ಇದು ಇದ್ದು ಕೊನೆಯಲ್ಲಿ ಇದು ಬಂದಿದ್ದರೆ ಇ ಹೋಗಿ ಐ ಆಗುತ್ತೆ ಅಂತ ಮೊದಲೇ ನಿಮಗೆ ನಾನು ಹೇಳಿದ್ದೆ. ಅದೇ ತರಹ 3ನೇ ಸ್ಥಾನದಲ್ಲಿ ಇದು ಇದ್ದರೂ ಕೂಡ ಈ ರೀತಿಯಲ್ಲಿ ಕೂಡ ಬರುತ್ತೆ. ಈ ಎಕ್ಸಾಂಪಲ್ಸ್ನ ನೋಡಿದರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ 3ನೇ ಸ್ಥಾನದಲ್ಲಿ ಇದೆ, ಕೊನೆಯಲ್ಲಿ ಮಾತ್ರ ಇ ಬಂದಿದೆ. ಅದಕ್ಕೋಸ್ಕರ ಇದು ಬ್ರೈಬ್, ಬ್ರೈಬ್ ಆಗುತ್ತೆ. ಇದೇ ತರಹ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡಿ. ಬ್ರೈಡ್, ಕ್ರೈಮ್, ಡ್ರೈವ್, ಪ್ರೈಡ್, ಪ್ರೈಮ್, ಪ್ರೈಸ್. Glide, slide, bind, hind, find, rind, kind, mind, wind. This is also pronounced as wind, wind, where it is a noun. Blind, grind, mild, wild, climb. Now you watch this change. Cry, cried, dry, dried, fry, fried, try, tried.
ಕೊನೆಯಲ್ಲಿ ಇಡಿ ಬಂದಿರತಕ್ಕಂಥ ಶಬ್ದಗಳು ಇವು ಭೂತಕಾಲದ ರೂಪಗಳು, ಪಾಸ್ಟ್ ಟೆನ್ಸ್ ಫಾರ್ಮ್. ಬಯೋ, ಬಯಾಸ್, ಬೈಸನ್, ಬೈಸೆಪ್ಸ್, ಪೈಗ್ಯಾಮಿ, ಬೈನರಿ. ಈ ಮೂರು ಶಬ್ದಗಳೊಳಗೆ ಇರುವ ಬೈ ಅನ್ನೋದೇನಿದೆ ಅದು ಎರಡು ಎನ್ನುವ ಅರ್ಥ ಕೊಡಲ್ಲ. ಆದರೆ ಈ ಮೂರರಲ್ಲಿ ಎರಡು ಅನ್ನುವ ಅರ್ಥವನ್ನು ಕೊಡುತ್ತೆ. ಈ ಥರ ಬಹಳಷ್ಟು ಶಬ್ದಗಳಿದ್ದಾವೆ. ಅದಕ್ಕೋಸ್ಕರ ಕೆಲವು ಶಬ್ದಗಳನ್ನು ಕೊಟ್ಟಿದ್ದೀನಿ, ಓದಿ. ಬೈನಾಮಿಯಲ್, bilateral, bifocal, binocular, bicycle, biannual. In all these words, bi means two, do, rendu, eradu. ಇಲ್ಲಿವರೆಗೂ ಈ ಅಕ್ಷರದ ಉಚ್ಚಾರಣೆಯನ್ನು ಇ ಅಥವಾ ಐ ಅಂತ ಹೇಳಿದ್ದೆ. ಈಗ ಇದರ ಇನ್ನೊಂದು ಉಚ್ಚಾರಣೆ ಕೂಡ ಇದೆ, ಅದು ಅ ಅಂತ. ಅ ಅ ಅಂತಹ ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಈ ಶಬ್ದಗಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಬರ್ತ್, ಸರ್ಕಲ್, circuit, circumference, dirty, dirk, dirge, fur, firm, fern, gird, girl, girt, girth, mirth, murky. Churl, swirl, snurl, twirl, burl, whirl. ಈ ಅಕ್ಷರಕ್ಕೆ ಐ ಮತ್ತು ಅ ಅಂತ ಉಚ್ಚಾರ ಆಗುವುದನ್ನು ಈಗ ಕಲ್ತಿದ್ದೀರಿ. ಇನ್ನು ಉಳಿದಂತೆ ಬಹಳಷ್ಟು ಕಡೆ ಇದು ಇ ಇ ಅಂತ ಉಚ್ಚಾರ ಆಗಿ ಬರುತ್ತೆ. ಇಲ್ಲಿ ಕೆಲವು ಎಕ್ಸಾಂಪಲ್ಗಳನ್ನು ತಗೊಂಡಿದ್ದೀನಿ, ಯಾಕಂದರೆ ತುಂಬ ಬಹುಸಂಖ್ಯೆಯಲ್ಲಿ ಇದ್ದಾವೆ ಇವು. Iran, image, innocent, internet, information, iridium, banish, herbivore, tragic, trinity, minimum, ಸಿಮಿಲರ್. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗಿರಬೇಕು ಅಂತ ಡೆಫಿನೆಟ್ ಆಗಿ ಹೇಳಬಹುದು. ಮುಂದಿನ ವಿಡಿಯೋಗಳು ಕೂಡ ಹೀಗೆ ಇರುತ್ತೆ, ನೋಡ್ತಾ ಹೋಗಿ. ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಕಲಿಸಿಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ನನ್ನ ಚಾನಲ್ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ.